ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು RRB ಟೆಕ್ನಿಷಿಯನ್ದು ನೋಟಿಫಿಕೇಶನ್ದು ವಿಡಿಯೋ ಮಾಡಿಬಿಟ್ಟಿದ್ದೆ. ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಯಾವ ಬುಕ್ ಓದಬೇಕು, ಏನು ಸಿಲೆಬಸ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ತಿಳಿಸಿ ಅಂತ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ನಾನು ಎಲಿಜಿಬಿಲಿಟಿ, ಎಜುಕೇಷನ್ ಎಲಿಜಿಬಿಲಿಟಿ, ಏಜು, ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನಿರಬೇಕು, ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ, ಗ್ರೇಡ್ 1 ಎಕ್ಸಾಮ್ ಪ್ಯಾಟ್ರನ್ನು ಮತ್ತು ಸಿಲೆಬಸ್ಸು, ಗ್ರೇಡ್ 3 ಎಕ್ಸಾಮ್ ಪ್ಯಾಟ್ರನ್ ಮತ್ತು ಸಿಲೆಬಸ್, ಮತ್ತು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಬೆಸ್ಟ್ ಬುಕ್ಕು ಮತ್ತು ವಿಡಿಯೋನ ಯಾವುದು ರೆಫರ್ ಮಾಡ್ಬೋದು, ಮತ್ತು ಅಪ್ಲಿಕೇಶನ್ ಆಗೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು ಮತ್ತು ಆ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗೋದು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಫಸ್ಟ್ ಆಫ್ ಆಲ್ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ, ನೀವೇನಾದರೂ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಈ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂದರೆ ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರುಮೆಂಟೇಷನಲ್ಲಿ BSc ಮಾಡಿರಬೇಕು, ಅಥವಾ BSc ಇದು ಯಾವುದಾದ್ರು ಸಬ್ಜೆಕ್ಟ್ಸಲ್ಲಿ ಕಾಂಬಿನೇಷನ್ ಇದ್ರೂ ಕೂಡ ಓಕೆ, ಅಥವಾ 3 ವರ್ಷ ಡಿಪ್ಲೊಮೋನ ಇದು ಯಾವುದಾದ್ರು ಸಬ್ಜೆಕ್ಟ್ಸಲ್ಲಿ ಮಾಡಿರಬೇಕು, ಅಥವಾ ಇದು ಯಾವುದಾದ್ರು ಮಿಕ್ಸ್ ಇದ್ರೂ ಓಕೆ, ಲೈಕ್ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್, ಡಿಪ್ಲೊಮೊ ಇನ್ IT ಮಾಡಿದ್ರು ಓಕೆ. ಅದೇ ರೀತಿ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಇದಕ್ಕೆ ನೋಡೋದಾದರೆ 10th ಪಾಸ್ ಆಗಿರಬೇಕು, ಜೊತೆಗೆ ITI ಮಾಡಿರಬೇಕು, ಅಥವಾ ನೀವು 10th ಪಾಸ್ ಆಗಿ ಅಪ್ರೆಂಟಿಸ್ಶಿಪ್ನ ಮಾಡಿದ್ರು ಕೂಡ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3ಅಲ್ಲಿ ಯಾವ ITI ಟ್ರೇಡ್ಸ್ಗಳು ಎಲಿಜಿಬಲ್ ಇರುತ್ತೆ ಅಂತ ಈ ಪೇಜಲ್ಲಿದೆ, ನೀವು ಬೇಕಾದ್ರೆ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಈ ಎಲ್ಲ ಟ್ರೇಡ್ಸ್ಗಳು ಎಲಿಜಿಬಲ್ ಇದೆ. ಇದರಲ್ಲಿ ಯಾವ್ದು ಮಾಡಿದ್ರು ಕೂಡ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಏಜ್ ಎಷ್ಟಿರಬೇಕು ಅಂತ ನೋಡೋದಾದರೆ 1/7/2025ಕ್ಕೆ ನೋಡಿದಾಗ ನಿಮ್ಮ ಏಜ್ ಜನರಲ್ ಅಥವಾ EWS ಆಗಿದ್ರೆ 18ರಿಂದ 30, OBC ನಾನ್ ಕ್ರೀಮಿ ಲೇಯರಲ್ಲಿದ್ದರೆ 18ರಿಂದ 33, ಇನ್ನು SC ST ಆಗಿದ್ರೆ 18ರಿಂದ 35 ಏಜ್ ಲಿಮಿಟ್ ಇರುತ್ತೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ನ ನೋಡೋದಾದರೆ A3 ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇದೆಲ್ಲ ಇರಬೇಕಿರುತ್ತೆ. ಇನ್ನು B1ಗೆ ಇದು, B2ಗೆ ಇದು, C1ಗೆ ಇದು. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾಕೆ ಅಂದರೆ ಒಂದೊಂದು ಪೋಸ್ಟ್ಗೆ ಒಂದೊಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕಾಗುತ್ತೆ. ಅದು ಯಾವುದು ಅಂತ ಹೇಳ್ತೀನಿ. A3 ಸ್ಟ್ಯಾಂಡರ್ಡ್ ಟೆಕ್ನಿಷಿಯನ್ ಗ್ರೇಡ್ 3ಗೆ A3 ಇರಬೇಕು. ಇನ್ನು ಈ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಟೆಕ್ನಿಷಿಯನ್ ಗ್ರೇಡ್ 3 ಬ್ಲ್ಯಾಕ್ ಸ್ಮಿತ್, ಬ್ರಿಡ್ಜ್, ಈ ಥರ ಎಲ್ಲ ತುಂಬ ಇದೆ ನೋಡಿ. ಇದೆಲ್ಲದಕ್ಕೂ B1 ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕು. ಅಂದರೆ ನಿಮ್ಮ ಡಿಸ್ಟೆಂಟ್ ವಿಷನ್ 6/9, 6/12 ಈ ಥರ ಎಲ್ಲ ಇರಬೇಕು. ಇದನ್ನ ನೋಡ್ಕೊಳ್ಳಿ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಕ್ರೇನ್ ಡ್ರೈವರ್ಗೆ B2 ಇರಬೇಕು. ಇನ್ನುಳಿದ ಟೆಕ್ನಿಷಿಯನ್ ಗ್ರೇಡ್ 3 ಕಾರ್ಪೆಂಟರ್ ವರ್ಕ್ಶಾಪ್ ಈ ಥರದಕ್ಕೆಲ್ಲ C1 ಇರಬೇಕು. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಆ ನೋಟಿಫಿಕೇಶನ್ ಇರೋದನ್ನೆಲ್ಲ ಸಮ್ಮರೈಸ್ ಮಾಡಿ ಒಂದು ಟೇಬಲ್ ಮಾಡಿದ್ದೀನಿ ನೋಡಿ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ ಫಸ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದು MCQ ಕ್ವಶನ್ ಎಕ್ಸಾಮ್ ಆಗಿರುತ್ತೆ. ಇದು ಗ್ರೇಡ್ 1ಗೆ ಮತ್ತು ಗ್ರೇಡ್ 3ಗೆ ಎರಡಕ್ಕೂ ಬೇರೆ ಬೇರೆ ಎಕ್ಸಾಮ್ ಇರುತ್ತೆ. ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಒಂದು ಸರಿಯಾದರೆ 1 ಮಾರ್ಕ್ಸ್, ಒಂದು ತಪ್ಪಾದರೆ 1/3 ಮಾರ್ಕ್ಸ್ನ ಕಳೀತಾರೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮದು ಎಜುಕೇಷನಲ್ಲು, ಟೆಕ್ನಿಕಲ್, ಏಜ್, ಕ್ಯಾಸ್ಟ್, ಇನ್ನು ಇನ್ಕಮ್ ಇದ್ರದ್ದೆಲ್ಲ ಸರ್ಟಿಫಿಕೇಟ್ಗಳನ್ನ ವೆರಿಫೈ ಮಾಡ್ತಾರೆ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ನಾನು ಆಗಲೇ ಹೇಳ್ದಾಗೆ ನಿಮ್ಮದು A1, A3, B1, B2, C1 ಅಂದರೆ ನಿಮ್ಮ ಪೋಸ್ಟ್ಗೆ ಯಾವ್ದು ಬೇಕಿರುತ್ತೆ ಅದ್ರ ಪ್ರಕಾರ ನೀವು ಎಲಿಜಿಬಲ್ ಇದ್ದೀರೋ ಇಲ್ವೋ ಅಂತ ನೋಡ್ಬಿಟ್ಟು ಆಮೇಲೆ ಆಫರ್ ಲೆಟರ್ನ ಕೊಡ್ತಾರೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ಜನರಲ್ ಅವೇರ್ನೆಸ್ 10 ಕ್ವಶನ್ 10 ಮಾರ್ಕ್ಸ್ಗೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 15 ಕ್ವಶನ್ 15 ಮಾರ್ಕ್ಸ್ಗೆ, ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ 20 ಕ್ವಶನ್ 20 ಮಾರ್ಕ್ಸ್ಗೆ, ಇನ್ನು ಮ್ಯಾಥಮೆಟಿಕ್ಸ್ 20 ಕ್ವಶನ್ 20 ಮಾರ್ಕ್ಸ್ಗೆ, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 35 ಕ್ವಶನ್ 35 ಮಾರ್ಕ್ಸ್ಗೆ, ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್ ಇರುತ್ತೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ಮ್ಯಾಥಮೆಟಿಕ್ಸ್ 25 ಕ್ವಶನ್ 25 ಮಾರ್ಕ್ಸ್ಗೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ 25 ಮಾರ್ಕ್ಸ್ಗೆ, ಜನರಲ್ ಸೈನ್ಸ್ 40 ಕ್ವಶನ್ 40 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೈರ್ಸ್ 10 ಕ್ವಶನ್ 10 ಮಾರ್ಕ್ಸ್ಗೆ, ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್ ಇರುತ್ತೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಸಿಲೆಬಸ್ನ ನೋಡೋದಾದರೆ ಜನರಲ್ ಅವೇರ್ನೆಸ್ಸಲ್ಲಿ ಕರೆಂಟ್ ಅಫೈರ್ಸ್, ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಕಲ್ಚರ್, ಹಿಸ್ಟ್ರಿ ಈ ಥರ ಎಲ್ಲ ಇರುತ್ತೆ. ಇದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ಇದಕ್ಕೆ ಯಾವ ಬುಕ್ ಓದಬೇಕಂತಲೂ ಹೇಳ್ತೀನಿ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಗೆ ನೋಡೋದಾದರೆ ಅನಾಲಜೀಸ್, ಆಲ್ಫಾಬೆಟಿಕಲ್ ಆ್ಯಂಡ್ ನಂಬರ್ ಸೀರೀಸ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಈ ಥರ ಎಲ್ಲ ಸಿಲೆಬಸ್ ಇರುತ್ತೆ. ಇನ್ನು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ಗೆ ಈ ಸಿಲೆಬಸ್ ಇರುತ್ತೆ. ಇನ್ನು ಮ್ಯಾಥಮೆಟಿಕ್ಸ್ಗೆ ನಂಬರ್ ಸಿಸ್ಟಮ್, ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್, ಬಾಡ್ ಮಾಸ್ ರೂಲ್, ಕ್ವಾಡ್ರಾಟಿಕ್ ಇಕ್ವೇಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್
ಇದೆಲ್ಲ ಇರುತ್ತೆ. ಇನ್ನು ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಫಿಸಿಕ್ಸಲ್ಲಿ ಯೂನಿಟ್ಸ್, ಮೆಷರ್ಮೆಂಟ್ಸ್, ಮಾಸ್, ವೆಯ್ಟ್ ಇದೆಲ್ಲ ಬರುತ್ತೆ. ಇನ್ನು ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಎಲೆಕ್ಟ್ರಿಕ್ ಚಾರ್ಜ್, ಫೀಲ್ಡ್, ಇಂಟೆನ್ಸಿಟಿ ಇದು ಬರುತ್ತೆ. ಇನ್ನು ಎಲೆಕ್ಟ್ರಾನಿಕ್ಸ್ ಮೆಷರ್ಮೆಂಟ್ಸಲ್ಲಿ ಬೇಸಿಕ್ಸ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ ಡಿವೈಸ್ ಆ್ಯಂಡ್ ಸರ್ಕ್ಯೂಟ್ಸ್ ಈ ಸಿಲೆಬಸ್ ಇರುತ್ತೆ. ಇದು ಬಂದು ಟೆಕ್ನಿಷಿಯನ್ ಗ್ರೇಡ್ 1ಗೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಸಿಲೆಬಸ್ನ ನೋಡೋದಾದರೆ ಇದರಲ್ಲಿ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಬರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಸಿಸ್ಟಮ್, ಬಾಡ್ ಮಾಸ್, ಡೆಸಿಮಲ್ ಆ್ಯಂಡ್ ಫ್ರಾಕ್ಷನ್ಸ್ ಈ ಥರ ಎಲ್ಲ ಇರುತ್ತೆ. ಇದು ಒಂದು 10th ರೇಂಜಲ್ಲಿ ಇರುತ್ತೆ ಎಕ್ಸಾಮ್. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಅನಾಲಜೀಸ್, ಆಲ್ಫಾಬೆಟಿಕಲ್ ಆ್ಯಂಡ್ ನ್ಯೂಮರಿಕಲ್ ಸೀರೀಸ್, ನಂಬರ್ ಸೀರೀಸ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಈ ರೀತಿ ಇರುತ್ತೆ. ಈ ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸ್ ಎಲ್ಲ ಎರಡಕ್ಕೂ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಇನ್ನು ಜನರಲ್ ಸೈನ್ಸಲ್ಲಿ ನೋಡೋದಾದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಇದೆಲ್ಲ 10th ರೇಂಜಲ್ಲಿ ಇರುತ್ತೆ. ನೀವು NCERT ಎಲ್ಲ ಓದಿದರೆ ಇದನ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಇನ್ನು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸಲ್ಲಿ ಕರೆಂಟ್ ಅಫೇರ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸ್, ಕಲ್ಚರ್ ಇದ್ರ ಮೇಲೆಲ್ಲ ಕ್ವಶನ್ ಕೇಳ್ತಾರೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 1ಗೆ ಬೆಸ್ಟ್ ಬುಕ್ಸ್ ಮತ್ತು ಯಾವ ವಿಡಿಯೋ ಅಥವಾ ಯಾವ ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡ್ಬೋದು ಅಂತ ಹೇಳೋದಾದರೆ ಜನರಲ್ ಅವೇರ್ನೆಸ್ಗೆ ಲೂಸೆಂಟ್ಸ್ ಜನರಲ್ ನಾಲೆಡ್ಜ್ ಈ ಬುಕ್ನ ಓದ್ಬೋದು. ಈ ಬುಕ್ದು ಲಿಂಕ್ನು ಕೂಡ ನಾನು ಇದೇ ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ಲಿಪ್ಕಾರ್ಟ್ಗೆ ಹೋಗುತ್ತಾ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ವೀಡಿಯೋಸ್ ಯಾವುದನ್ನ ರೆಫರ್ ಮಾಡ್ಬೋದು ಅಂದರೆ ಅನ್ಅಕಾಡೆಮಿ, ಎಕ್ಸಾಂಪೂರ್, ರೈಲ್ವೇಸ್ ಟೆಕ್ನಿಷಿಯನ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದನ್ನೆಲ್ಲ ನೀವು ರೆಫರ್ ಮಾಡ್ಬೋದು. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ ಎ ಮಾಡರ್ನ್ ಅಪ್ರೋಚ್ ಟು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್ ಬೈ RS ಅಗರ್ವಾಲ್ ಈ ಬುಕ್ಕು. ಇನ್ನು ವಿಡಿಯೋ ನೋಡೋದಾದರೆ ಅಡ್ಡಾ 247 ರೀಸನಿಂಗ್ ಯೂಟ್ಯೂಬ್ ಕ್ಲಾಸಸ್, ಎಕ್ಸಾಂಪೂರ್ ರೀಸನಿಂಗ್ ಕ್ಲಾಸಸ್ ಇದನ್ನೆಲ್ಲ ನೋಡ್ಬೋದು. ಇನ್ನು ಮ್ಯಾಥಮೆಟಿಕ್ಸ್ಗೆ ನೋಡೋದಾದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ RS ಅಗರ್ವಾಲ್, ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬೈ ರಾಜೇಶ್ ವರ್ಮಾ, ಅರಿಯಂತ್ ಈ ಎಲ್ಲ ಬುಕ್ಗಳದ್ದು ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ. ಇನ್ನು ಅಡ್ಡಾ 247 ಮ್ಯಾಥ್ಸ್ ಯೂಟ್ಯೂಬ್ ಕ್ಲಾಸಸ್ನ ನೋಡ್ಬೋದು. ಅನ್ಅಕಾಡೆಮಿ, ರೈಲ್ವೇಸ್ ನೋಡ್ಬೋದು. ಇನ್ನು ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಇದಕ್ಕೆ ನೋಡೋದಾದ್ರೆ ಆಬ್ಜೆಕ್ಟಿವ್ ಕಂಪ್ಯೂಟರ್ ಅವೇರ್ನೆಸ್ ಬೈ ಅರಿಯಂತ್ ಈ ಬುಕ್ನ ಓದ್ಬೋದು. ವಿಡಿಯೋಸು NPTEL ಬೇಸಿಕ್ ಕಂಪ್ಯೂಟರ್ ಕೋರ್ಸಸ್, ಗೇಟ್ ಸ್ಮ್ಯಾಶರ್ಸ್ ಇದನ್ನ ನೋಡ್ಬೋದು. ಇನ್ನು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, IT, ಇನ್ಸ್ಟ್ರುಮೆಂಟೇಷನ್ ಇದಕ್ಕೆಲ್ಲ ಮೇಡ್ ಈಸಿ ಹ್ಯಾಂಡ್ ಬುಕ್ ಸೀರೀಸ್ ಫಾರ್ ಎಲೆಕ್ಟ್ರಾನಿಕ್ಸ್, IT, ಇನ್ಸ್ಟ್ರುಮೆಂಟೇಷನ್ ಈ ಬುಕ್ ಓದ್ಬೋದು. ಅಥವಾ ಆಬ್ಜೆಕ್ಟಿವ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಬೈ VK ಮೆಹ್ತಾ ಆರ್ ರೋಹಿತ್ ಮೆಹ್ತಾ. ಅಥವಾ ನೀವು ಇವೆಲ್ಲ ಬೇಡ ಅಂತಂದರೆ ಜಸ್ಟ್ ನೀವು ಕ್ಲಾಸ್ 11th 12th NCERT ಬುಕ್ಗಳನ್ನ ಓದಿದ್ರು ಬೇಜಾನ್. ಇನ್ನು ವೀಡಿಯೋಸ್ ನೋಡಿದ್ರೆ NPTEL ಆಮೇಲೆ ಅದರಲ್ಲಿ ಏನೇನಿದೆ ಅದನ್ನ ಇವನ್ನ ನೋಡ್ಕೋಬಹುದು. ಇನ್ನು ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಆಬ್ಜೆಕ್ಟಿವ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಬೈ VK ಮೆಹ್ತಾ ಆ್ಯಂಡ್ ರೋಹಿತ್ ಮೆಹ್ತಾ ಅದು ಅಥವಾ NCERT ಬುಕ್ಗಳನ್ನ ಓದ್ಕೊಳ್ಳಿ. ಇನ್ನು ವಿಡಿಯೋ ನೋಡೋದಾದ್ರೆ NPTEL ಬೇಸಿಕ್ ಇಂಜಿನಿಯರಿಂಗ್ ಕೋರ್ಸಸ್ಸು, ಗೇಟ್ ಸ್ಮ್ಯಾಶರ್ಸ್ ಈ ವಿಡಿಯೋಗಳನ್ನ ನೋಡ್ಬೋದು. ಇನ್ನು ಇದನ್ನ ನಾನು ಸುಮ್ಮನೆ ನಾನೇ ಒಂದು ನನ್ನ ನಾಲೆಡ್ಜಲ್ಲಿ ಏನೋ ಹೇಳ್ತಿಲ್ಲ. ಈಗ ನೀವು ತುಂಬ ವೆಬ್ಸೈಟ್ಸ್ಗಳನ್ನ ನೋಡಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿರ್ಬೋದು. ದೊಡ್ಡ ದೊಡ್ಡ ಅಕಾಡೆಮಿಕ್ಸು ಲೈಕ್ ಅಡ್ಡಾ 247, ಅನ್ಅಕಾಡೆಮಿ, ರೈಲ್ವೇಸ್, ಎಕ್ಸಾಂಪೂರ್, ವೈಫೈ ಸ್ಟಡಿ ಈ ಥರ ಎಲ್ಲ. ಸೊ ಇವ್ರದ್ದೆಲ್ಲದ್ರಿಂದಲೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಸೊ ಇವರೆಲ್ಲದರಲ್ಲೂ ಯಾವ್ದು ಕಾಮನ್ ಇದೆ ಆ ಬುಕ್ಗಳನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಬುಕ್ಗಳನ್ನ ಓದಿ ಅಥವಾ ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಅದನ್ನ ಓದ್ಕೋಬೋದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಇದಕ್ಕೆ ನೋಡೋದಾದ್ರೆ ಮ್ಯಾಥಮೆಟಿಕ್ಸ್ಗೆ ಸೇಮ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ RS ಅಗರ್ವಾಲ್, ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬೈ ರಾಜೇಶ್ ವರ್ಮಾ ಇದನ್ನ ಓದ್ಬೋದು. ಇನ್ನು ವೀಡಿಯೋಸು ಅಡ್ಡಾ 247, ಎಕ್ಸಾಂಪೂರ್, ಅನ್ಅಕಾಡೆಮಿ ಈ ಯೂಟ್ಯೂಬ್ ಚಾನಲ್ಗಳನ್ನ ರೆಫರ್ ಮಾಡ್ಬೋದು. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ ಎ ಮಾಡರ್ನ್ ಅಪ್ರೋಚ್ ಟು ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್ ಬೈ RS ಅಗರ್ವಾಲ್ ಹೇಳಿದ್ನಲ್ಲ ಅದೇ. ಇನ್ನು ಅಡ್ಡಾ 247 ರೀಸನಿಂಗ್ ಯೂಟ್ಯೂಬ್ ಕ್ಲಾಸಸ್ನ ನೋಡ್ಬೋದು, ಎಕ್ಸಾಂಪಲ್ದು ನೋಡ್ಬೋದು. ಇನ್ನು ಜನರಲ್ ಸೈನ್ಸ್ ಇದಕ್ಕೂ ಸೇಮ್ ಲೂಸೆಂಟ್ಸ್ ಜನರಲ್ ಸೈನ್ಸ್ ಅಂತ ಬರುತ್ತೆ. ಜನರಲ್ ನಾಲೆಡ್ಜ್ಗೆ ಲೂಸೆಂಟ್ಸ್ ಜನರಲ್ ನಾಲೆಡ್ಜ್ ಅಂತ ಬರುತ್ತೆ. ಲೂಸೆಂಟ್ಸ್ ಅನ್ನೋದು ಒಂದು ಪಬ್ಲಿಕೇಶನ್, ಅದ್ರದ್ದು ಬುಕ್ಗಳನ್ನ ಓದಿರೋ ಓಕೆ. ಅಥವಾ ನೀವು NCERT ಸೈನ್ಸ್ ಬುಕ್ ಓದಿದ್ರೂ ಕ್ಲಿಯರ್ ಮಾಡ್ಬೋದು. ಇನ್ನು ಎಕ್ಸಾಂಪೂರ್ ಸೈನ್ಸ್ ಕ್ಲಾಸಸ್ ಅಥವಾ ಅಡ್ಡಾ 247 ಜನರಲ್ ಸೈನ್ಸ್ ಯೂಟ್ಯೂಬ್ನಲ್ಲಿ ನೋಡ್ಬೋದು ಬೇಕಾದರೆ. ಇವೆಲ್ಲ ಫ್ರೀಯಾಗಿ ನಿಮಗೆ ಸಿಗುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಲೂಸೆಂಟ್ಸ್ ಜನರಲ್ ನಾಲೆಡ್ಜ್ ಬುಕ್ ಓದಿ. ಈ ಬುಕ್ದು ಇದೇ ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ. ಇನ್ನು ಆನ್ಲೈನ್ ಕೋರ್ಸಸ್ ಅಡ್ಡಾ 247 ಮತ್ತು ಎಕ್ಸಾಂಪೂರ್ದು ನೋಡ್ಬೋದು. ಟ್ರೇಡ್ ಅಥವಾ ITI ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ಗಳದ್ದು ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದರೆ ಈಗ ನೀವು ಯಾವುದು ಟ್ರೇಡ್ ಮಾಡಿರ್ತೀರಾ ಅದರಲ್ಲಿ ನಿಮಗೆ ಬೇಜಾನ್ ನಾಲೆಡ್ಜ್ ಇರುತ್ತೆ. ಆಗ ನಿಮಗೆ ಗೊತ್ತಿರುತ್ತೆ ಯಾವ್ದು ಬೆಸ್ಟ್ ಬುಕ್ ಅಂತ, ಅದನ್ನೇ ನೀವು ಓದ್ಬೋದು, ಅದೇ ಬೆಸ್ಟ್ ಆಗಿರುತ್ತೆ. ಇನ್ನು ಯೂಟ್ಯೂಬ್ ಚಾನಲ್ಗಳು ಭಾರತ್ ಸ್ಕಿಲ್ ಯೂಟ್ಯೂಬ್ ಚಾನಲ್ ಇದನ್ನ ನೋಡ್ಬೋದು. ಸ್ಕಿಲ್ ಇಂಡಿಯಾ DGT ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನು ನೀವು ರೆಫರ್ ಮಾಡ್ಬೋದು. ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಇಲ್ಲಿ ಹಾಕಿದ್ದೀನಿ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಫೋಟೋಗ್ರಾಫು, ಸಿಗ್ನೇಚರು,
10th ಮಾರ್ಕ್ಸ್ ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟು, ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ ಲೈಕ್ ಡಿಗ್ರಿ, ಡಿಪ್ಲೊಮೊ, ITI, BS ಇದು ಮಾರ್ಕ್ಸ್ ಕಾರ್ಡ್ಗಳು. SC ST ಆಗಿದ್ದರೆ ಅದರದ್ದು ಕ್ಯಾಸ್ಟ್ ಸರ್ಟಿಫಿಕೇಟು, OBC ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ದು ಯಾವ ಕ್ಯಾಟಗರಿ ಇರುತ್ತೆ ಅದರದ್ದು ಸರ್ಟಿಫಿಕೇಟ್ ಬೇಕು. ಫೋಟೋ ಐಡೆಂಟಿಟಿ ಪ್ರೂಫ್, ಆಧಾರ್ ಅಥವಾ ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಏನಾದ್ರು ಬೇಕಿರುತ್ತೆ. ಸೊ ಇಷ್ಟೆಲ್ಲ ಬೇಕಿರುತ್ತೆ. ಇನ್ನು ನಾನು ಹೇಳಿದಾಗೆ ಬುಕ್ಗಳನ್ನ ಯಾವ್ದ್ಯಾವ್ದು ಓದ್ಬೋದು ಅಂದರೆ, ಈಗ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಫಿಸಿಕ್ಸ್ ವಾಲಾದೇ ಬುಕ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಇದೇ ಬುಕ್ನ ನಾನು ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಬರುತ್ತೆ ಯಾವ್ಯಾವ ಬುಕ್ ಅಂತ. ಅದರಲ್ಲಿ ಯಾವ ಬುಕ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಬಂದು RRB ಟೆಕ್ನಿಷಿಯನ್ ಗ್ರೇಡ್ 1ಗೆ. ಇನ್ನು ಇದು ಕೂಡ ಗ್ರೇಡ್ 1ಗೆ, ಅಂದರೆ ಬೇರೆ ಪಬ್ಲಿಕೇಶನ್. ಇನ್ನು ಇದು RRB ಟೆಕ್ನಿಷಿಯನ್ ಗ್ರೇಡ್ 3ಗೆ. ಇನ್ನು ಇದು ರೈಲ್ವೆ RRB ಟೆಕ್ನಿಷಿಯನ್ ಗ್ರೇಡ್ 3 ಪ್ರಾಕ್ಟೀಸ್ ವರ್ಕ್ ಬುಕ್ಕು, ನೀವು ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಬೆಸ್ಟ್ ಇರುತ್ತೆ. ಇನ್ನು ಆಬ್ಜೆಕ್ಟಿವ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಹೇಳಿದ್ನಲ್ಲ ಆ ಬುಕ್ಕು. ಇನ್ನು ಇದು ಮ್ಯಾಥಮೆಟಿಕ್ಸ್ಗೆ. ಇನ್ನು ಇದು ಬಂದು ರೀಸ್ನಿಂಗಿಗೆ ಆಗುತ್ತೆ, ಇದು ಕೂಡ ರೀಸ್ನಿಂಗಿಗೆ. ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಇದು ರೀಸ್ನಿಂಗಿಗೆ. ಇನ್ನು ಇದು ಬಂದು ಜನರಲ್ ನಾಲೆಡ್ಜ್ ಕ್ವಶನ್ಸ್ಗೆಲ್ಲ ಈ ಬುಕ್ನ ರೆಫರ್ ಮಾಡ್ಬೋದು. ನಾನು ಯೂಶ್ವಲಿ ಯಾವುದೇ ಎಕ್ಸಾಮ್ಗಾದರೂ ಅವರು ಇದನ್ನೇ ರೆಫರ್ ಮಾಡೋಕೆ ಹೇಳ್ತಾರೆ, ಯಾಕೆಂದರೆ ಇದು ಒಂಥರ ಬೆಸ್ಟ್ ಜನರಲ್ ನಾಲೆಡ್ಜ್ ಬುಕ್ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಬುಕ್ಗಳನ್ನೂ ವೀಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಕ್ಲಿಕ್ ಮಾಡಿದರೆ ಸಾಕು ಲೀಸ್ಟ್ ತೋರಿಸುತ್ತೆ, ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.